ರೆಡಿಯಾಗಿ ಬಸ್ ಹಿಡ್ಕೊಂಡು ಖಾಲಿ ಬಸ್ ಹಿಡ್ಕೊಂಡು ಸೀದಾ ನಮ್ಮ ಕೆಲ್ಸದ ಕಡೆಗೆ ಹೋಗಿದ್ದೆ. ನಮ್ಮ ಫ್ರೆಂಡ್ದು ಒಂದು ಫೋನ್ ಇತ್ತು, ಮತ್ತೆ ಇನ್ನೊಂದು ಫೋನಲ್ಲಿ ಡಿಸ್ಪ್ಲೇ ಗ್ಲಾಸ್, ಟಚ್ ಗ್ಲಾಸ್ ಚೇಂಜ್ ಮಾಡಬೇಕಿತ್ತು. ಇದನ್ನ ಚೇಂಜ್ ಮಾಡಿದೆ. ಮಾರ್ಕೆಟ್ಗೆ ಹೋಗಿ ಅದ್ರದ್ದು ಡಿಸ್ಪ್ಲೇ ತಗೊಂಬಂದೆ. ಮತ್ತೆ ಇನ್ನೂ ಒಂದು ಫೋನ್ ಇತ್ತು, ಅದರಲ್ಲಿ ಟಚ್ ಗ್ಲಾಸ್ ಚೇಂಜ್ ಮಾಡಬೇಕಿತ್ತು. ಟಚ್ ಗ್ಲಾಸ್ ಚೇಂಜ್ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಒಂಚೂರು ಮಿಸ್ ಆದ್ರೆ ಇಡೀ ಡಿಸ್ಪ್ಲೇನೆ ಚೇಂಜ್ ಮಾಡಬೇಕು. ಆದ್ರೂ ಟ್ರೈ ಮಾಡಿದೆ ಟಚ್ ಗ್ಲಾಸ್ ಚೇಂಜ್ ಮಾಡೋದಕ್ಕೆ. ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಬೇಕು ಫಸ್ಟ್. ಕರೆಕ್ಟಾಗಿ ಕಟ್ಟಿಂಗ್ ಆಯ್ತು. ಆಮೇಲೆ ಓಸಿ ಮಾರ್ಕೆಟ್ಗೆ ಹೋದಾಗ ಓಸಿ ಗ್ಲಾಸ್ ಕೂಡ ತಗೊಂಬಂದೆ. ಓಸಿ ಗ್ಲಾಸ್ ತಗೊಂಬಂದು ಎರಡು ಕರೆಕ್ಟಾಗಿ ಇಟ್ಟು ಪಂಚ್ ಮಾಡಿದೆ. ಕರೆಕ್ಟಾಗಿ ಆಯ್ತು. ಕಟ್ ಮಾಡಿದ್ಮೇಲೆ ಒಂದ್ಸತಿ ಚೆಕ್ ಮಾಡಿದ್ದೆ, ನೋಡಿ ಆದ್ರೂ ಆನ್ ಆಗ್ತಾ ಇತ್ತು. ಮತ್ತೆ ಇದೇ ಡಿಸ್ಪ್ಲೇ ಅಲ್ಲೇ ಮೇನ್ ನಮ್ದು ಟಚ್ ಇರೋದು. ಮಾರ್ಕೆಟ್ಗೆ ಹೋದಾಗ ಎಲ್ಲ ತಗೊಂಬಂದೆ ಐಟಮ್ಸ್. ಇವನ್ ಜೊತೆನೆ ಹೋಗಿದ್ದೆ. ಇವನ್ ಬಂದ 2 ಗಂಟೆ 11:15 ಬರ್ತೀನಿ ಅಂದ್ಬಿಟ್ಟು 12:30 12:45 ಬಂದ. ಅಲ್ಲಿಂದ ಹೋಗಿ ಡಿಸ್ಪ್ಲೇಗಳು ತಗೊಂಡು ಮತ್ತೆ ಫ್ರೂಟ್ಸ್ ತಿನ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಆಫೀಸ್ಗೆ ಬಂದ್ವಿ. ಆಫೀಸ್ಗೆ ಬಂದಿದ್ದೆ, ಫಸ್ಟ್ ಊಟ ಮಾಡ್ಕೊಂಡ್ವಿ. ಊಟ ಇವತ್ತು ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ದೆ. ಮತ್ತೆ ಆಮೇಲೆ ಗ್ಲಾಸ್ ಎಲ್ಲ ಚೇಂಜ್ ಮಾಡ್ಮೇಲೆ ಮನೆಗೆ ಬಂದೆ. ನಮ್ಮ ಫ್ರೆಂಡ್ದು ಫೋನ್ ಕೊಟ್ಟು, ಇವ್ನು ನನ್ನ PUC ಇಂದ ಫ್ರೆಂಡು, ಮಸ್ತ್ ಹುಡುಗ, ಇವನ್ ಜೊತೆ ಬೇಲ್ಪುರಿ ತಿನ್ಕೊಂಡು ಮನೆಗೆ ಬಂದೆ ಅಷ್ಟೇ ಇವತ್ತಿಗೆ. ಮತ್ತೆ ನಾಳೆ ಸಿಗೋಣ, ಬಾಯ್.